ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಕನ್ನಡ ಪ್ರಾಧ್ಯಾಪಕಿ ಹಾಗೂ ಲೇಖಕಿ ಡಾಕ್ಟರ್ ಮೈತ್ರಿಯಿಣಿ ಗದಿಗೆಪ್ಪ ಗೌಡರ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡೋದಂದ್ರೆ ಅದೊಂಥರ ರೋಮಾಂಚನ. 2000 ವರ್ಷಕ್ಕೂ ಮಿಗಿಲಾದ ಇತಿಹಾಸ ಹೊಂದಿರುವಂತಹ ನಮ್ಮ ಭಾಷೆ, ನಮ್ಮ ಹೆಮ್ಮೆ, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದಂತಹ ಕನ್ನಡ ಭಾಷೆ ವೈವಿಧ್ಯಮಯವಾಗಿ ಬೆಳ್ಕೊಂಡು ಬಂದದ. ಆದಿಕವಿ ಪಂಪನಿಂದ ಕುವೆಂಪುವರೆಗೂ ಕೂಡ ಇನ್ನು ಮುಂದೆ ನವ್ಯದಲ್ಲಿ ಕೂಡ ನಾವು ಸಾಕಷ್ಟು ಹೊಸತನವನ್ನು ಕಾಣ್ತೀವಿ. ಕಾವ್ಯದಲ್ಲಿ ಅಷ್ಟೇ ಬುದ್ಧವಾಗಿ ಕನ್ನಡ ಸಾಹಿತ್ಯ ಬೆಳೆದು ಬಂದದ. ಕಾದಂಬರಿ, ನಾಟಕ, ಮತ್ತೆ ಗದ್ಯ ಸಾಹಿತ್ಯ, ಮತ್ತೆ ವಿಶೇಷವಾಗಿ ಕಥೆಗಳು, ಎಲ್ಲ ಒಂದು ಸಾಹಿತ್ಯ ಪ್ರಕಾರಗಳನ್ನು ಕೂಡ ಕನ್ನಡ ಸಾಹಿತ್ಯದ ವೈಭವ ನಮ್ಮ ಕಣ್ಣೆದುರಿಗೆ ಬರ್ತದೆ. ಆ ನಿಟ್ಟಿನೊಳಗೆ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಅಪರಿಮಿತ ಅಭಿಮಾನ, ಪ್ರೀತಿಯನ್ನು ಬೆಳೆಸುವ ನಿಟ್ಟಿನೊಳಗೆ ನಮ್ಮ ಈ ಕಾರ್ಯಕ್ರಮ ಸಾಹಿತ್ಯ ಸೌರಭ. ಇವತ್ತ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮೈತ್ರಿಯಿಣಿ ಗದಿಗೆಪ್ಪ ಗೌಡರ್ ಅವರು. ಡಾಕ್ಟರ್ ಮೈತ್ರಿಯಿಣಿ ಗದಿಗೆಪ್ಪ ಗೌಡರ್ ಅವರು ಕಿತ್ತೂರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಲಿಕ್ಕೆ ಬಹಳ ಸಂತೋಷ ಅನಿಸುತ್ತೆ. ಡಾಕ್ಟರ್ ಮೈತ್ರಿಯಿಣಿ ಗದಿಗೆಪ್ಪ ಗೌಡರ್ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ನಂತ ಧನ್ಯವಾದಗಳು ಸರ್. ತಾವು ರಾಷ್ಟ್ರೀಯ ಸೇವಾ ಯುವ ಪ್ರಶಸ್ತಿಯನ್ನು ಪಡ್ಕೊಂಡಂತವರು, ಮತ್ತೆ ಮಹಿಳಾ ಅಸ್ಮಿತೆಯಾಗಿ ಸಾಕಷ್ಟು ಕೆಲಸ ಮಾಡಿದಂತವರು, ಬಳಿಯ ಮಹಿಳಾ ವಿದ್ಯಾಪೀಠದ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕಿಯಾಗಿ ಮತ್ತೆ 3000 ಮಠದ ಪದವಿ ವಿದ್ಯಾಲಯದೊಳಗೆ ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ತಾವು ಸೇವೆ ಸಲ್ಲಿಸಿದಂತವರು. ಇದೀಗ 2010-11ರಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದೊಳಗೆ ತಾವು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಪ್ರೊಫೆಸರ್ ಮಟ್ಟಿಹಾಳ್ ಅವರ ಶಿಷ್ಯ, ಅವರ ಅಧೀನದೊಳಗೆ PhD ಮಾಡಿದ್ದೀರಿ. ಅದು MD ಗೋಗೇರಿ ಅವರ ಜೀವನದ ಮೇಲೆ, ಸಮಗ್ರ ಸಾಹಿತ್ಯದ ಮೇಲೆ ಜನಪದ ಕವಿ ಅಂತಾನೆ ಜನಪ್ರಿಯರಾಗಿದ್ದಂತವರು ಮತ್ತು ಅಷ್ಟೇ ಆಪ್ಯಾಯಮಾನವಾಗಿ ಎಲ್ಲರಿಗೂ ಬೇಕಾದಂತಹ, ಅಂದ್ರೆ ಹಾಸ್ಯರತ್ನ ಅಂತಾನೂ ಕರಿಬಹುದು, ಅಂತಹ MD ಗೋಗೇರಿ ಅವರ ಮೇಲೆ ತಾವು PhD ಮಹಾಪ್ರಬಂಧವನ್ನು ಮಂಡಿಸಿದಿರಿ. ನಿಮಗೆ ಅಭಿನಂದನೆಗಳು. ಕನ್ನಡ ಸಾಹಿತ್ಯ ಒಂದು ಬೆಳೆದು ಬಂದ ಬಗ್ಗೆ ನಿಮಗೆ ಹೆಂಗ ಅನಿಸ್ತದೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ? ಸದ್ಯ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಕನ್ನಡ ಸಾಹಿತ್ಯದ ಓದು ಬರಹಗಳು ಇಂದಿನ ನಮ್ಮ ಆಧುನಿಕತೆಯ ಜೀವನದ ಮೌಲ್ಯಗಳಿಗೆ ಹೇಗೆ ಬೆರೆತುಕೊಂಡಿದ್ದಾವೆ ಮತ್ತು ನಮ್ಮ ಓದು ಅಧ್ಯಯನಗಳು ಹೇಗೆ ಅಂತ ವಿಸ್ತೃತತೆಯನ್ನ ಇಂದಿನ ಓದುಗರಿಗೆ, ಇಂದಿನ ಸಾಹಿತ್ಯಾಭ್ಯಾಸಿಗಳಿಗೆ ಹೇಗೆ ತಲುಪಿಸ್ತಾ ಇದ್ದಾವೆ ಅನ್ನೋದನ್ನ ನಾವಿವತ್ತು ಪ್ರಥಮ ಆದ್ಯತೆಯಾಗಿ ನಾವದನ್ನ ಮರುದರ್ಶಿಸಬೇಕಾಗಿರ್ತಕ್ಕಂಥ ಹೊತ್ತಿನಲ್ಲಿ ನಾವಿದ್ದೀವಿ ಅಂತ ನಾನು ಭಾವಿಸ್ಕೊಳ್ತೀನಿ. ಇದರ ಜೊತೆಗೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾಗಿರ್ತಕ್ಕಂಥ ಕವಿರಾಜ ಮಾರ್ಗಕಾರನ ಒಂದು ಮಾತು ಸದಾ ನಮ್ಮೊಳಗೆ ಅನೇಕ ಮೌಲ್ಯಗಳನ್ನ, ಜೀವನ ಮೌಲ್ಯಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು. ಕವಿರಾಜ ಮಾರ್ಗಕಾರ ಹೇಳ್ತಕ್ಕಂಥ ಮಾತಿದೆಯಲ್ಲ, ಕಸಬರವೆಂಬುದು ನೆರೆ ಸೇರಿಸಲಾರ್ಪೊಡೆ ಪರಧರ್ಮಮಂ ಪರ ವಿಚಾರಮಂ ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕಸವರ ಅಂತಂದ್ರೆ ಸಂಪತ್ತು. ಹಾಗಿದ್ರೆ ನಾವು ಗಳಿಸಬಹುದಾದ ನಿಜವಾದ ಸಂಪತ್ತು ಅನ್ನೋದು ಯಾವ್ದಾದ್ರು ಇದ್ರೆ ಅದು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳಲ್ಲ. ಗಳಿಸಬಹುದಾದ ಸಂಪತ್ತು ಅನ್ನೋದನ್ನ ನಮ್ಮ ಮಾರ್ಗಕಾರ ಬಹಳ ಅದ್ಭುತವಾಗಿ ನಮಗೆ ವಿವೇಚನೆಯನ್ನ ನೀಡ್ತಾನೆ. ಪರಧರ್ಮಮಂ ಪರ ವಿಚಾರಮಂ ಅಂತ ಹೇಳ್ತಾನೆ. ಇನ್ನೊಬ್ಬರ ಧರ್ಮವನ್ನ, ಇನ್ನೊಬ್ಬರ ವಿಚಾರವನ್ನ ಗೌರವಿಸುವುದೇ ನಿಜವಾದ ಸಂಪತ್ತು ಅನ್ನೋದನ್ನ ಕವಿರಾಜ ಮಾರ್ಗಕಾರ ನಮಗೆ ಕಟ್ಟಿಕೊಡ್ತಾನೆ. ಕವಿರಾಜ ಮಾರ್ಗಕಾರನ ಅನೇಕ ವಿವೇಚನೆಗಳನ್ನ ಇಟ್ಕೊಂಡೇ ನಮ್ಮ ಕನ್ನಡ ಸಾಹಿತ್ಯದ ಓದು ಬರಹಗಳು ಇಂದಿನ ಆಧುನಿಕ ಮೌಲ್ಯಗಳನ್ನು ಕ್ರೋಢೀಕರಿಸಿಕೊಂಡಿರ್ತಕ್ಕಂಥದ್ದಿದೆಯಲ್ಲ, ಅದು ತುಂಬಾ ವಿಭಿನ್ನವಾಗಿರ್ತಕ್ಕಂಥ ಓದುಗಳನ್ನ, ಆಯಾ ಕಾಲಘಟ್ಟಗಳು ರೂಪಿಸಿರ್ತಕ್ಕಂಥ ಪ್ರತಿರೋಧದ ನೆಲೆಗಳಾಗಿರ್ಬಹುದು, ಸಾಮ್ಯತೆಗಳಾಗಿರ್ಬಹುದು, ಸಂವೇದನೆಗಳಾಗಿರ್ಬಹುದು, ಇವೆಲ್ಲವುಗಳನ್ನ ದಾಟ್ಕೊಂಡು ನಾವು ಬಂದಿರತಕ್ಕಂಥದ್ದನ್ನು ನೋಡ್ತೀವಿ. ಅದಕ್ಕೆ ನಮ್ಮ ಮಾರ್ಗಕಾರ ನಾಡವರ್ಗಳಂತ ಹೇಳಿ ನಮ್ಮನ್ನು ಕರೆದಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ. ತುಂಬಾ ಮುಖ್ಯವಾಗಿ ಜನಪದ ಭಾವಭಾಷೆಯಿಂದಲೇ ನಮ್ಮ ಸಾಹಿತ್ಯದ ಓದು. ಅದಕ್ಕೆ ಪುರಿತೋದದಿಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಮಾರ್ಗಕಾರ ಹೇಳಿರ್ತಕ್ಕಂಥ ಬಹಳ ದೊಡ್ಡ ಒಂದು ಮಹೋನ್ನತವಾಗಿರ್ತಕ್ಕಂಥ ಒಂದು ವಿವೇಚನೆ ಅಂತಂದ್ರೆ, ಈ ನೆಲದ ಈ ಮಣ್ಣಿನ ತುಂಬಾ ಸಹಜವಾಗಿರ್ತಕ್ಕಂಥ ಗುಣ ಅಂತಂದ್ರೆ ಇಲ್ಲಿಯ ಪ್ರತಿಯೊಬ್ಬರು ಬಯಲು ಆಲಯದ ಪರಿಕಲ್ಪನೆಯಲ್ಲಿ ನಮ್ಮ ಜನಪದರು ತಮ್ಮದೇ ಆಗಿರ್ತಕ್ಕಂಥ ನೋವು ನಲಿವುಗಳನ್ನ, ಹಾಗೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿಕೊಂಡಿರ್ತಕ್ಕಂಥ ಒಂದು ಶ್ರೀಮಂತ ಸಂಸ್ಕೃತಿ ಇದೆಯಲ್ಲ, ಅದು ಕನ್ನಡ ಭಾಷೆಯ ಬಹಳ ದೊಡ್ಡ ಅಸ್ಮಿತೆ ಅನ್ನೋದನ್ನ ನಾವು ಯಾವಾಗ್ಲೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಮೈತ್ರಿಯಿಣಿ ಗದಿಗೆಪ್ಪ ಗೌಡರವರೇ, ಅಂದ್ರೆ ಬಹಳ ಅದ್ಭುತವಾಗಿ ನೀವು ಕನ್ನಡ ಭಾಷಾ ವಿದ್ಯಾರ್ಥಿನಿಯಾಗಿ ನೀವು ಅಂದ್ರೆ ಅಭಿಮಾನದಿಂದ
ನೀವು ಕನ್ನಡವನ್ನು ಅಪ್ಪಿಕೊಂಡ್ರಿ, ಮತ್ತೆ ಅದರಲ್ಲಿ ಕೂಡ ಸಾಧನೆ ಮಾಡಿದ್ರಿ. ನಮ್ಮ ಮಹಿಳೆ ನಮ್ಮ ಹೆಮ್ಮೆ ನೀವು ತಮ್ಮ ಸಂಪಾದಿತ ಕೃತಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಆಗಿದೆ. ಅಭಿನಂದನೆಗಳು. ಇವತ್ತು ನೋಡ್ರಿ, ಕನ್ನಡ ಸಾಹಿತ್ಯದ ಉಗಮ ಅಂದ್ರೆ ಕನ್ನಡದೊಳಗೆ ಭಾವಿಸಿದ ಜನಪದ ಅಂತ ಬರ್ತದೆ, ಕವಿರಾಜ ಮಾರ್ಗ ಅಂತ. ಆಮೇಲೆ ಕನ್ನಡದ ತ್ರಿರತ್ನಗಳು ಪಂಪ, ರನ್ನಪ್ಪ. ನೋಡ್ರಿ, ರನ್ನನ ಗದಾಯುದ್ಧ ಹೇಗೆ ಎಷ್ಟು ಅದ್ಭುತವಾಗಿ ಅವರು ಕಟ್ಟಿಕೊಡ್ತಾರೆ. ಆಮೇಲೆ ಪಂಪನ ಆದಿಪುರಾಣ ಇರಬಹುದು, ಪಂಪ ಭಾರತ ಇರಬಹುದು, ಎಂಥ ಒಂದು ಕಾವ್ಯ ಅದರಲ್ಲಿ ಕಾಣುತ್ತದೆ. ಹಳೆಗನ್ನಡ ಒಂದು ಸಾಹಿತ್ಯ ಅದು ಮೊದಲು ಅದು ರಾಜಾಶ್ರಯದೊಳಗೆ ಇದ್ದಂಥದ್ದು, ಜೈನ ಸಾಹಿತ್ಯ ವಿಪುಲವಾಗಿ ಬೆಳೀತು. ಆ ಒಂದು ಹಳೆಗನ್ನಡ ಸಾಹಿತ್ಯ ಅಭಿವೃದ್ಧಿ ಏನಾಯ್ತಲ್ಲ, ನಮ್ಮ ರನ್ನನ ಒಂದು ಗದಾಯುದ್ಧನೂ ತಗೊಂಡು ಮುಧೋಳದ ಒಂದು ಪರಿಸರವನ್ನು ಕೂಡ ತಗೊಂಡು ಬಂದಿದ್ದಾರೆ. ಹೀಗೆ ಆ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯ ಹೇಗೆ ನಮಗೆ ಒಂದು ಮುನ್ನೆಲೆಯಾಗಿ ಒಂದು ಮಾರ್ಗದರ್ಶಿಯಾಗಿ ನಮಗೆ ಸಹಕಾರಿಯಾಗಿದೆ. ಸರ್, ಈ ಕಾಲಘಟ್ಟದಲ್ಲೂ ನಿಂತ್ಕೊಂಡ್ರೆ ಪಂಪನನ್ನ ಮರು ಓದಿಗೆ ನಾವು ಒಳಪಡಿಸಿದ್ರೆ ಇಂದಿಗೂ ಪಂಪನ ಮೌಲ್ಯಗಳು ಆತ ನೀಡಿರ್ತಕ್ಕಂಥ 2 ಕೃತಿಗಳಿದೆಯಲ್ಲ ಕನ್ನಡ ಸಾರಸ್ವತ ಲೋಕಕ್ಕೆ. ನಾವ್ಯಾವುದನ್ನ ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತ ಕರಿತೀವಿ, ಆದಿಪುರಾಣ. ಆ 2 ಮೌಲ್ಯಗಳು ಇಂದನೂ ಕೂಡ ಇದನ್ನ 21ನೇ ಶತಮಾನದ ಕಾಲಭಾಗವನ್ನ ನಾವು ದಾಟಿದೀವಿ. ಈಗ ಆಧುನಿಕೋತ್ತರದಲ್ಲಿದ್ದೀವಿ, ಜಾಗತೀಕರಣೋತ್ತರದ ಕಾಲಘಟ್ಟದಲ್ಲಿದ್ದೀವಿ. ಇವತ್ತಿಗೂ ಕೂಡ ಯುದ್ಧ ವಿರೋಧಿ ನೀತಿಗಳನ್ನ ನಾವ್ ಎಲ್ಲಿಂದ ಹುಡುಕ್ತೇವೆ ಕನ್ನಡ ಸಾಹಿತ್ಯದ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅಂತಂದ್ರೆ ನಮಗೆ ಸೋದರರೋಳ್ ಸೋದರಂ ಕಾದಿಸುವುದು ಅನ್ನುವ ನಮ್ಮ ಭರತ ಬಾಹುಬಲಿಯ ಪ್ರಸಂಗ ಇದೆಯಲ್ಲ, ಪಂಪ ಕಟ್ಟಿಕೊಟ್ಟಿರ್ತಕ್ಕಂಥ ಯುದ್ಧ ವಿರೋಧಿ ನೀತಿ ಇದೆಯಲ್ಲ, ಇವತ್ತಿಗೂ ಕೂಡ ಜಾಗತಿಕ ಸಾಹಿತ್ಯದಲ್ಲಿಯೇ ಕನ್ನಡ ಸಾಹಿತ್ಯಕ್ಕೆ ಒಂದು ತನಿ ಬೆಲೆಯನ್ನು ಒದಗಿಸಿಕೊಡಬಹುದಾಗಿರ್ತಕ್ಕಂಥ ಒಂದು ಕಾವ್ಯ, ಅದು ಮಹಾಕಾವ್ಯ ಅಂತಾನೆ ಕರ್ಕೊಳ್ತೀವಿ ನಾವು ಅದನ್ನ. ಕೇವಲ ಒಂದು ಲೌಕಿಕ ಮತ್ತು ಆಗಮಿಕ ಕಾವ್ಯವಾಗಿ ರಚನೆ ಮಾಡಿರ್ತಕ್ಕಂಥದ್ರ ಜೊತೆಗೆ ಪಂಪ ಆ ಕಾಲಘಟ್ಟದಲ್ಲಿರುವ ಮೌಲ್ಯಗಳನ್ನ, ಧರ್ಮದ ಮೌಲ್ಯಗಳನ್ನ ಮತ್ತು ರಾಜಕೀಯ ಮೌಲ್ಯಗಳನ್ನ, ಯಾಕಂದ್ರೆ ಪಂಪ ಕವಿಯೂ ಹೌದು ಕಲಿಯೂ ಹೌದು, ಇವೆರಡನ್ನು ಸಮಪಾತಾಳೀಯದಲ್ಲಿ ಆತ ತೂಗಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನೋಡಿದ್ರೆ ಪಂಪ ಭಾರತದಲ್ಲಿನೂ ಕೂಡ ಆತ ಪದೇ ಪದೇ ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ, ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳ್ತಕ್ಕಂಥದ್ದಿದೆಯಲ್ಲ, ಅದು ಇಡೀ ಮಹಾಭಾರತದ ಸಾರ ಸರ್ವಸ್ವ ಏನಿದೆಯಲ್ಲ ಅದು ಮಾನವೀಯ ನೆಲೆಗಳನ್ನ ಒಳಗೊಳ್ಳಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಇವತ್ತು ಜಗತ್ತಿನಲ್ಲಿ ಯುದ್ಧದ ಭಯ ಅಥವಾ ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳು ಇಂಥವುಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಪ್ರಚಲಿತವಾಗಿ ನಾವು ನೋಡ್ತಿದ್ದೀವಿ. ಆದ್ರೆ ಪಂಪ ತನ್ನ ಕೃತಿಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಬಹು ಮೇರು ಮೌಲ್ಯಗಳಿದೆಯಲ್ಲ, ಆ ಮೌಲ್ಯಗಳು ಇವತ್ತಿಗೂ ಕೂಡ ಭರತ ಬಾಹುಬಲಿಯ ಪ್ರಸಂಗವನ್ನ ಆತ ನೀಡತಕ್ಕಂಥ ಒಂದು ಸನ್ನಿವೇಶಗಳು ನಮಗೆ ಇವತ್ತಿಗೂ ಕಟ್ಟಿಕೊಡ್ತಕ್ಕಂಥ ಒಂದು ಹೃದಯತೆ ಇದೆಯಲ್ಲ, ಅದು ಅಣ್ಣ ತಮ್ಮಂದಿರು ದಾಯಾದಿಗಳಾಗಿ ಮತ್ಸರವನ್ನ ಹೊಂದುವುದ್ರ ಮುಖಾಂತರವಾಗಿ ಯುದ್ಧವನ್ನ ಮಾಡಿದಾಗ್ಲೂ ಕೂಡ ಯುದ್ಧ ಅನ್ನೋದು ಯಾರ ಮಧ್ಯೆ ನಡೀಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆತ ಅದರಲ್ಲಿ ಹೇಳ್ತಾನೆ. ಯುದ್ಧ ಜನರ ಮತ್ತು ಜನರ ನಡುವೆ ನಡೆಯೋದಲ್ಲ, ರಾಜ ಮತ್ತು ರಾಜನ ನಡುವೆ ನಡಿಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಆ ಪಂಪ ಯುದ್ಧದಲ್ಲಿ ನಡೆಯಬಹುದಾದ ಸಾವುಗಳನ್ನ ತಪ್ಪಿಸಲು ಜಲಯುದ್ಧ, ಮಲ್ಲಯುದ್ಧ ಇವುಗಳನ್ನ ಆತ ಹೇಳ್ತಾನೆ. ಮೈತ್ರಿಣಿಯವರೇ, ನೋಡ್ರಿ, ಆ ಜನಾಗಮನವನ್ನು ತರೋದಿದೆಯಲ್ಲ, ಆದ್ರೆ ಬಾಹುಬಲಿ ಇಷ್ಟೆಲ್ಲ ಮಾಡಿ ಎಲ್ಲ ಬಿಟ್ಕೊಟ್ಟು ತ್ಯಾಗ ಮಾಡಿ ಧ್ಯಾನ ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಾದಾಗ, ನಾನು ಭರತನ ಭೂಮಿ ಒಳಗೆ ನಾ ಇದ್ದೀನಿ, ನನ್ನ ಜಾಗ ಯಾವುದೂ ಇಲ್ಲಲ್ಲ, ನಾನು ಧ್ಯಾನ ಮಾಡೋದು ಭರತನ ಭೂಮಿ ಅಂತಂದ ಅವನಿಗೆ ಅದು ಭರತನಿಗೆ ಜ್ಞಾನದ ಕಣ್ಣಾಗ ನೀರು ತಂದು ಕಾಲ್ ಮುಗಿದು ಬೇಡ್ತಾನೆ, ಇದು ನಿನ್ ಜಾಗ ಅಂತ ಹೇಳಿ. ಅವಾಗ ಆ ಬಾಹುಬಲಿ ಅಂದ್ರೆ ಮೋಕ್ಷ ಪ್ರಾಪ್ತ ಆಗ್ತದೆ. ಈ ಒಂದು ಅನುಭವದಿಂದ ಅನುಭವಕ್ಕೆ ಕರ್ಕೊಂಡು ಹೋಗುವಂತ ಕಾವ್ಯ ಏನಿದೆ ಅಲ್ಲ, ಅದು ಈಗ ಸರಿಸಾಟ ಇಲ್ಲದಂತ ಕಾವ್ಯ ಪಂಪ ಬರ್ದಾರೆ. ಈಗ ನೋಡ್ರಿ, ರನ್ನನ ಗದಾಯುದ್ಧದೊಳಗೂ ನೋಡ್ರಿ, ದುರ್ಯೋಧನನ ಒಬ್ಬ ಸೇನಾನಿಯಾಗಿ ಮತ್ತೆ ವೀರಾದಿ ವೀರ ಯೋಧನನ್ನಾಗಿ ಚಿತ್ರಿಸ್ತಾನೆ. ಅಂದ್ರೆ ದುರ್ಯೋಧನ ಧರ್ಮರಾಜನ ಅಣ್ಣ ಅಂತ ಒಪ್ಪಿಕೊಳ್ತಾನೆ. ನಾನು ಸತ್ತು ಹೋದ್ರೆ ನಾ ಧರ್ಮ ಇದಾನಲ್ಲ ನಿನಗೆ ಅಂತ ಹೇಳ್ತಾನೆ ತಾಯಿಗೆ. ನೋಡ್ರಿ, ಎಂಥ ಒಂದು ಆ ಒಂದು ಕಾಲದ ಸಾಹಿತ್ಯ, ಒಂದು ಈ ಕನ್ನಡ ಸಾಹಿತ್ಯ ವಿಜೃಂಭಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಬುನಾದಿಯನ್ನು ಹಾಕಿಕೊಡ್ತು. ಆ ಕಾಲದ ಮೌಲ್ಯಗಳಿತ್ತಲ್ಲ ಸರ್, ವೀರಕಾಲ ಅಂತಾನು ಕರೀತೀವಿ ಅದನ್ನ. ಆ ವೀರಕಾಲವನ್ನ ತ್ಯಾಗ ಮುಖಾಂತರವಾಗಿ ತ್ಯಾಗಕ್ಕೆ ಹೇಗೆ ಅದನ್ನ ಪರ್ಯಟನೆ ಮಾಡಿದ ಅನ್ನೋದಕ್ಕೆ ನಮ್ಗೆ ಪಂಪನ ಆದಿಪುರಾಣ ಬಹಳ ದೊಡ್ಡ ಒಂದು ವಿಶ್ಲೇಷಣೆಯನ್ನು ನೀಡುತ್ತೆ ಸರ್. ಯಾವಾಗ ಆತ ದೃಷ್ಟಿಯುದ್ಧದಲ್ಲಿ ಸೋಲ್ತಾನೆ, ಮಲ್ಲಯುದ್ಧದಲ್ಲಿ ಸೋತಾದ್ಮೇಲೆ ಅವನನ್ನ ಕೈ ಮೇಲೆ ಎತ್ತಿ ಅವನನ್ನ ಇನ್ನೇನು ಒಗಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಭರತನನ್ನ ಬಾಹುಬಲಿ ಅವನಿಗೆ ಒಮ್ಮಿಂದೊಮ್ಮೆಗೆ ವೈರಾಗ್ಯ ಪ್ರಾಪ್ತಿಯಾಗತ್ತೆ, ಜ್ಞಾನೋದಯ ಆಗತ್ತೆ, ವೈರಾಗ್ಯ ಪ್ರಾಪ್ತಿಯಾಗತ್ತೆ. ಆ ಸನ್ನಿವೇಶವನ್ನ ಪಂಪನಲ್ಲದೆ ಬೇರೆ ಯಾರಿಗೂ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಆ ಸನ್ನಿವೇಶವನ್ನ. ಹೌದು. ಅದರಲ್ಲಿ ಬರ್ತಕ್ಕಂತ ಒಂದು ಮೌಲ್ಯ ಸನ್ನಿವೇಶ ಏನಿದೆ ಅಲ್ಲ ಸರ್, ಅದು ಅಣ್ಣನನ್ನ ನಾನು ಸೋಲಿಸಿ ಸಾಧಿಸಬೇಕಾದದ್ದೇನಿದೆ ಅಂತ ಹೇಳಿ ತನ್ನ ಅಶ್ರುಗಳಿಂದ ಭರತನ ಪಾದಗಳನ್ನ ತೊಳಿತಾನೆ. ಭರತನ ಪಾದಗಳನ್ನ ತೊಳಿತಕ್ಕಂಥದ್ದೇನು? ಅಲ್ಲಿ ಭರತ ತನ್ನ ಅಶ್ರುಗಳಿಂದ ಬಾಹುಬಲಿಯ ಪಾದವನ್ನ ತೊಳೆದೇನ್ ಹೇಳ್ತಾನೆ, ನಾನ್ ಗೆದ್ದಿರೋದೆಲ್ಲ ನಿನಗಪ್ಪ ನಿನ್ನ ಪಾದಕ್ಕೆ ಅರ್ಪಿಸಿದೆ ಅಂತ ಹೇಳ್ತಾನೆ. ಆದ್ರೆ ಬಾಹುಬಲಿ ಅಷ್ಟರೊಳಗನೆ ತನ್ನ ತ್ಯಾಗ ಮೂರ್ತಿಯಾಗಿ ತಾನು ಮಾಡಿರ್ತಕ್ಕಂಥದ್ದು, ಅಣ್ಣನೊಂದಿಗೆ ಯುದ್ಧವನ್ನ ಕಾದಿರ್ತಕ್ಕಂಥದ್ದಿದೆಯಲ್ಲ, ಅದು ನಿಮಿತ್ತ ಮಾತ್ರ. ಅವನೊಳಗಿರುವ ಅಹಮ್ಮನ್ನ ಆತ ಏನ್ ಮಾಡ್ಬೇಕಾಗಿತ್ತು? ಕಳಿಸ್ಬೇಕಾಗಿತ್ತು. ಸನ್ನಿವೇಶ ಚಿತ್ರಿಸ್ತಕ್ಕಂಥದ್ದಿದೆಯಲ್ಲ ಪಂಪನಲ್ಲಿ, ಹೊಳ್ಳಿ ಬಾಹುಬಲಿಯ ಅಶ್ರುಗಳು ಭರತನ ತಲೆಯ ಮೇಲೆ ಬೀಳ್ತವೆ. ಹೊಳ್ಳಿ ಇದನ್ನ ಹೇಗೆ ಸನ್ನಿವೇಶವನ್ನ ನಮಗೆ ಪಂಪ ಕಟ್ಟಿಕೊಡ್ತಾನೆ ಅಂದ್ರೆ, ಭರತ ತನ್ನ ಕಣ್ಣೀರಿನಿಂದ ಪಾದ ತೊಳೆದು ಈ ಸಮಸ್ತ ರಾಜ್ಯವು ನಿನ್ನದೇ ಅಂತಂದ್ರೆ, ಮತ್ತೆ ಬಾಹುಬಲಿ ತನ್ನ ಕಣ್ಣೀರನ್ನ ಅವನ ತಲೆಯ ಮೇಲೆ ಸಹಜವಾಗಿ ಬೀಳೋದ್ರಿಂದ, ಇಲ್ಲಪ್ಪ ನೀ ನನಗೆ ಕೊಟ್ಟದ್ದನ್ನ ಹೊಳ್ಳಿ ನಿನಗ ಅಭಿಷೇಕ ಮಾಡಿ ನಿನಗ ವಾಪಸ್ ಕೊಟ್ಟಿದ್ದೀನಿ, ಇದು ನಿನ್ನದೇ ಮತ್ತೆ ಅಂತ ಹೇಳುವ ಮೌಲ್ಯ ಇದೆಯಲ್ಲ, ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಪಂಪನನ್ನ ಮತ್ತೆ ಮತ್ತೆ ನಾವು ಮರುದರ್ಶಿಸುವ ಮತ್ತೆ ಮರು ವಿಶ್ಲೇಷಣೆಗೆ ಒಳಪಡುವುದಿದೆಯಲ್ಲ, ಯಾವ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಸಾಹಿತ್ಯದ 2000 ವರ್ಷದ ಕಾಲಘಟ್ಟವನ್ನ ದಾಟ್ಕೊಂಡು ನಾವು ಬಂದ್ರೂ ಕೂಡ ಪಂಪ ಮತ್ತೆ ಮತ್ತೆ ನಮಗೆ ಪ್ರಸ್ತುತನಾಗದ ಇದೇ ಕಾರಣದಿಂದ. ಬಹಳ ಸಂತೋಷ ಡಾಕ್ಟರ್ ಮೈತ್ರಿಯಣಿ ಗದಿಗೆಪ್ಪಗೌಡ್ರವ್ರೆ. ಅದಕ್ಕೆ ಆದಿಕವಿ ಪಂಪ ಅಂತ ಹೇಳೋದು, ಮತ್ತೆ ಹಳಗನ್ನಡ ಸಾಹಿತ್ಯದ ಒಂದು ವೈಭವನ್ನ ನಾವು ನೆನಪು ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಖ್ಯವಾಗಿ ನೋಡ್ರಿ ಡಾಕ್ಟರ್ ಮೈತ್ರಿಯಣಿ ಅವರೇ, ಅಖಿಲ ಕರ್ನಾಟಕ 2ನೇ ಮಹಿಳಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ನಿಮಗೆ ಅಭಿನಂದನೆಗಳು. ಮತ್ತೆ ಒಬ್ಬ ಮಹಿಳಾ ಅಸ್ಮಿತೆಯನ್ನು ನಾವು ಸಾರೋದೇನಿದೆ ಅಲ್ಲ, ನಾವು ಅದನ್ನು ವಿಚಾರ ಮಾಡ್ತಾ ಹೋದ್ರೆ ನಾವು 12ನೇ ಶತಮಾನಕ್ಕೆ ಹೋಗಬೇಕಾಗ್ತದೆ. ಬಸವಾದಿ ಶರಣರ ಒಂದು ಕಾಲಕ್ಕೆ ಅಲ್ಲಿ ಮಹಿಳೆಯರಿಗೆ ಒಂದು ಸರಿಸಮನಾದ ಸ್ಥಾನವನ್ನು ಕೊಟ್ಟರು. ಅಕ್ಕಮಹಾದೇವಿ ಮುನ್ನೆಲೆಗೆ ಬರ್ತಾರೆ, 37-38 ವಚನಕಾರ್ತಿಯರು ಬರ್ತಾರೆ. ಈ 12ನೇ ಶತಮಾನದ ಕಾಲಘಟ್ಟವನ್ನ ನಾವು ಬಹುಮುಖಿಯಾಗಿ ನೋಡ್ಬೇಕು ಸರ್. ಅದನ್ನ ನನ್ನ ಗಮನದಲ್ಲಿ ಇರೋ ಹಾಗೆ, ನನ್ನ ಓದಿನ ನನ್ನ ತಿಳುವಳಿಕೆ ನೆಲೆಯಲ್ಲಿ ಗಮನಿಸಿದ್ದು ಅಂತಂದ್ರೆ, ಒಂದದು ಸಾಮಾಜಿಕ ಸಮಾನತೆಯ ಒಂದು ಸಂಘರ್ಷದ ಕಾಲ. ಆ ಕಾಲವನ್ನ ಒಂದು ಭಾಷ್ಯದ ರೂಪವಾಗಿ ಅಥವಾ ತಮ್ಮ ಅರಿವಿನ ಆಂದೋಲನ ಅಂತ ಕರಿತೀವಿ. ಅದನ್ನ ಸಮಾಜೋಧಾರ್ಮಿಕ ಆಂದೋಲನ ಒಂದು ಕಡೆಗಾದ್ರೆ, ವಚನಗಳನ್ನ ರಚಿಸಲೇಬೇಕು, ಸಾಹಿತ್ಯ ರಚಿಸಲೇಬೇಕು ಅಂತ ಯೋಚನೆ ಮಾಡಿದವರಲ್ಲ, ಅವರು ಯಾರು ವಿದ್ಯೆಯನ್ನ ಪಡೆದುಕೊಂಡವರಲ್ಲ. ಯಾಕಂದ್ರೆ ಸಮಾಜದ ಬಹುವರ್ಗದ ಜನ ಕೇರಿಯವರು, ಅವರು ಊರೊಳಗಿನವರಲ್ಲ. ಆ ಕೇರಿಯ ಜನರಿದಾರಲ್ಲ, ಇವತ್ತಿಗೂ ಕೂಡ ನಮಗೆ ದೊರೀತಕ್ಕಂತ 33 ಜನ ವಚನಕಾರ್ತಿಯರು, ನಂತರ ಡಾಕ್ಟರ್ ವೀರಣ್ಣ ರಾಜೂರವರು ಸಂಪಾದನೆ ಮಾಡಿರ್ತಕ್ಕಂಥದ್ರಲ್ಲಿ 35 ಜನ, ಇಬ್ರು ವಚನಕಾರ್ತಿಯರ ಅಂಕಿತ ನಾಮಗಳು ಮಾತ್ರ ನಮಗೆ ದೊರೆತಿರೋದ್ರಿಂದ, ಸಂಶೋಧನೆಗಳು ನಮಗೆ ಸರ್ಕಾರದಿಂದ ಪ್ರಕಟ ಆಗಿರ್ತಕ್ಕಂಥ ಸಮಗ್ರ ವಚನ ಸಂಪುಟದಲ್ಲಿ ನಾವು ಪಡೆದುಕೊಳ್ತಕ್ಕಂಥ ಈ ವಚನಗಳನ್ನು ಗಮನಿಸಿಕೊಂಡಾಗ, ವಚನಗಳು ಅವರ ಅನುಭವವನ್ನ ಅವರು ಅಭಿವ್ಯಕ್ತಿಸಿರೋದದು. ಈ ಮಹಾಮನೆ ಅನ್ನುವ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಇದು ಇತ್ತಲ್ಲ, ಸಂಸತ್ತಿನ ಒಂದು ಪರಿಕಲ್ಪನೆ ಇತ್ತಲ್ಲ, ಅದು ಆಳು ಅರಸ ಎಂಬ ವರ್ಗಭೇದ, ಅಂತ್ಯಜ ಕುಲಜ ಎಂಬ ವರ್ಣಭೇದ, ಸ್ತ್ರೀ ಮತ್ತು ಪುರುಷ ಎಂಬ ಲಿಂಗಭೇದ, ಅಂದ್ರೆ ಇವೆಲ್ಲವೂ ಅಭೇದವಾಗಿರುವ ಒಂದು ಸಮಾಜವನ್ನ ಹುಟ್ಟುಹಾಕಬೇಕಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಚಿಂತನಾ ಗರಡಿ, ಅದು ಅನುಭವ ಮಂಟಪ ಅನ್ನೋದು ಒಂದು ಚಿಂತನಾ ಗರಡಿ. ಅವರೊಳಗೆ ತಲೆತಲಾಂತರಗಳಿಂದ ಹುದುಗಿರ್ತಕ್ಕಂಥ, ಅಂದ್ರೆ ನಮಗೆ ಗೊತ್ತಿರುವ ಹಾಗೆ ಯಾರು ಓದಬೇಕು, ಯಾರು ಓದಬಾರ್ದು, ಅಥವಾ ಯಾರು ಮಾತಾಡಬೇಕು, ಯಾರು ಮಾತಾಡಬಾರ್ದು ಅನ್ನುವ ಒಂದು ಕಾಲಘಟ್ಟದ ನಿರ್ಮಿತಿ ಇತ್ತಲ್ಲ, ಅದನ್ನ ಈ ಜಾತಿ ಅಸ್ಪೃಶ್ಯತೆಯ ಬಗ್ಗೆ ನಮಗೆ ಗೊತ್ತಿದೆ. ಅದರ ಜೊತೆಗೆ ವಚನ ಸಾಹಿತ್ಯ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಜಾಗತಿಕ ಸಾಹಿತ್ಯದಲ್ಲಿನೇ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮೌಲ್ಯವನ್ನ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ನಮ್ಮ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದಲ್ಲಿ ಜನಸಾಮಾನ್ಯರು ಕೂಡ ಆ ಒಂದು ಅನುಭವದ ಒಂದು ಪರಿಚಯ ಮಾಡ್ಕೊಳ್ಳೋದೇನಿದೆಯಲ್ಲ ನೋಡ್ರಿ, ಬೆಟ್ಟದ ಮೇಲೊಂದು ಮನೆ, ಅಕ್ಕ ಮಹಾದೇವಿ, ಎಷ್ಟು ಆ ಒಂದು ವಚನದೊಳಗೆ ಎಂಥ ಒಂದು ಅದ್ಭುತ ಅನುಭವ ಇದೆ ಅಲ್ಲ. ನೀವ್ ಹೆಂಗ್ ನೋಡ್ತೀರ ಅದನ್ನ? ಅಕ್ಕನ ವಚನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದೇನು ಅಂತಂದ್ರೆ, ಅಕ್ಕನ ಎಲ್ಲಾ ವಚನಗಳನ್ನ ನಾವು ಸ್ತ್ರೀವಾದಿ ನೆಲೆಯ ಕನ್ನಡದ ಪ್ರಥಮ ಸ್ತ್ರೀವಾದಿ ಅಂತ ಹೇಳಿ, ಅಥವಾ ಪ್ರಥಮ ಕವಿಯತ್ರಿ ಅಂತಾನು ಹೇಳಿ ನಾವು ನೋಡ್ತೀವಿ. ಆದ್ರೆ ಅಕ್ಕ ಹೇಳ್ತಕ್ಕಂಥ ಸೂಕ್ಷ್ಮತೆಗಳಿದೆಯಲ್ಲ, ಅದು ಈ ಕಾಲಘಟ್ಟಕ್ಕೂ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದು.
ಆಕೆ ಬದುಕೇ ಒಂದು ಸಂದೇಶ ನಮಗೆ. ಅಕ್ಕ ಮಹಾದೇವಿಯ ಪ್ರತಿ ವಚನಗಳು ಆಕೆ ಅನುಸಂಧಾನಿಸಿದ್ದು ಪ್ರಕೃತಿಯೊಂದಿಗೆ. ಆಕೆ ಹೆಚ್ಚು ನಮಗೆ ವಿಶ್ಲೇಷಣೆಗಳನ್ನು ಕೊಡ್ತಕ್ಕಂಥದ್ದು ಕೂಡ ದೈನಂದಿನ ವಿಚಾರಗಳಿದ್ರೂ ಕೂಡ ಆಕೆ ಪರಸ್ಪರ ಮುಖಾಮುಖಿ ಆಗ್ತಕ್ಕಂಥದ್ದು ಹೆಚ್ಚು ಪ್ರಕೃತಿಯೊಂದಿಗಿನ. ಆ ಪ್ರಕೃತಿಯೊಳಗಿರ್ತಕ್ಕಂಥ ಒಂದು ಸಕಾರಾತ್ಮಕತೆ, ಯಾವುದನ್ನು ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಲ್ಲ, ಯಾವುದನ್ನು ಈಗ ನಾವು ಜನ್ಜಿಗಳಂತ ಕರಿತೀವಿ, ಅವಳು ಹದಿಹರೆಯದ ವಯಸ್ಸಿನಲ್ಲಿಯೇ ಆಧ್ಯಾತ್ಮದ ಔನ್ನತ್ಯವನ್ನ, ಬಹಳ ದೊಡ್ಡ ಒಂದು ಘಟ್ಟವನ್ನ ದಾಟಿರ್ತಕ್ಕಂಥದ್ದು ಇದೆಯಲ್ಲ ಅಕ್ಕನದು. ಆಕೆಯ ಜ್ಞಾನ ಅನ್ನೋದೇ ಒಂದು ಪರಿಪಕ್ವತೆಯನ್ನ ಕಟ್ಟಿಕೊಡ್ತಕ್ಕಂಥದ್ದು. ಮನುಷ್ಯನ ಜೀವನದಲ್ಲಿ ಸಹಜ, ಎಲ್ಲ ಸುಖ ದುಃಖ ನೋವು ನಲಿವು ಇವೆಲ್ಲವೂ ತುಂಬಾ ಸಹಜವಾಗಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಮನುಷ್ಯನ ಒಳಗಡೆಯೇ ಒಂದು ಸಕಾರಾತ್ಮಕತೆಯ ಮನಸ್ಥಿತಿ ಇದೆಯಲ್ಲ, ಯಾಕಂದ್ರೆ ಅಕ್ಕ ಆ ಮಾತನ್ನು ಹೇಳಬೇಕು ಅನ್ನೋದಕ್ಕೂ ಒಂದು ಕಾರಣ ಇದೆ. ಅವಳು ಯೋಗಪಟು. ಅಕ್ಕನ ಯೋಗಾಂಗ ತ್ರಿವದಿಯಲ್ಲಿ ಅವಳ ಮನೋವೈಜ್ಞಾನಿಕ ವಿಶ್ಲೇಷಣೆಯನ್ನ ನಾವು ಅಭ್ಯಸಿಸಬೇಕು ಆ ದೃಷ್ಟಿಯಿಂದ. ಯಾಕಂದ್ರೆ ಅವಳು ಹುಟ್ಟಿರೋ ನಮ್ಮ ಪ್ರದೇಶ ಹೊಳ್ಳಿ, ಆಕೆ ಐಕ್ಯಳಾಗಿರ್ತಕ್ಕಂಥ ಕದಳಿ ಪ್ರದೇಶ ಇದೆಯಲ್ಲ, ಉಡುತಡಿಯಿಂದ ಕಲ್ಯಾಣದವರೆಗಿನ ಪಯಣ, ಕಲ್ಯಾಣದಿಂದ ಕದಳಿವರೆಗಿನ ಮ್ಯಾರಥಾನ್ ಇದೆಯಲ್ಲ, ಅವಳು ನಿರ್ಧರಿಸಿಕೊಂಡಿರ್ತಕ್ಕಂಥ ದಾರಿ, ಪ್ರಯಾಣದ ದಾರಿ, ಗಮ್ಯತೆ ಇದೆಯಲ್ಲ, ಅದು ಆತ್ಮವಿಶ್ವಾಸವನ್ನ ಹೆಣ್ಣು ಮಕ್ಕಳಲ್ಲಿ ಆಯಾ ಕಾಲಘಟ್ಟಗಳು ತಂದೊಡ್ಡುವ ಪ್ರತಿರೋಧವನ್ನು ಮೀರಿ ಹೇಗೆ ಒಂದು ಮನೋವಿಶ್ವಾಸವನ್ನ ಗಳಿಸಿಕೊಳ್ಬೇಕು ಅನ್ನೋದನ್ನ ಅಕ್ಕ ನಮಗೆ ಕಲಿಸಿಕೊಡ್ತಾರೆ. ನೋಡ್ರಿ, ಅಂದ್ರೆ ವಚನ ಕ್ರಾಂತಿ ಅದು ಖಂಡಿತವಾಗಿ ಒಂದು ದೊಡ್ಡ ಕ್ರಾಂತಿಯಾಗಿ ಇವೊಂದಿಗೂ ಕೂಡ ಅಂದ್ರೆ ಕನ್ನಡ ಸಾಹಿತ್ಯವನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮಟ್ಟಿಗೆ ಅದು ಪ್ರಬುದ್ಧವಾಗಿದೆ ಮತ್ತು ಅದು ಪ್ರಬಲವಾಗಿದೆ. ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ನೋಡ್ಕೊಂಡು ಬಂದದ. ಒಂದು ಸಂವೇದನೆಯನ್ನು ಹುಟ್ಟು ಹಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದಿರಿ, ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ. ನೋಡ್ರಿ, ಈಗ ನೀವು ಆ ಒಂದು ಕಾಲಘಟ್ಟದೊಳಗೆ ನಾವು ವಿಚಾರ ಮಾಡಿದ್ವಿ. ವಚನ ಸಾಹಿತ್ಯದ ನಂತರ ದಾಸ ಸಾಹಿತ್ಯ ಬಂತು. ಅದರ ಪುರಂದರ ಶ್ರೇಷ್ಠ ದಾಸರೆಂದರೆ ಪುರಂದರ ದಾಸರು ಅಂತ ಹೇಳ್ತೀವಿ. ಆಮೇಲೆ ಅದರೊಳಗೆ ತಳ ಸಮುದಾಯದಿಂದ ಬಂದಂತ ಕನಕದಾಸರು ವಿಶಿಷ್ಟವಾದ ಸಾಧನೆಯನ್ನು ಮಾಡ್ತಾರೆ. 4 ಕಾವ್ಯಗಳನ್ನು ಬರೀತಾರೆ. ಮತ್ತು ಆ ಕೀರ್ತನೆಗಳಲ್ಲಿ ಎಂತ ಮೌಲ್ಯ ಇರ್ತದ ಅಂದ್ರೆ ನಿರ್ಭೀಡೆಯಿಂದ ಹೇಳುವಂತ, ಅಂದ್ರೆ ಈ ಶ್ರೇಷ್ಠ ವ್ಯಸನಿಗಳೇ, ನೀವು ಯಾಕೆ ಈ ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ? ನೀವು ಜ್ಞಾನಿಗಳಾಗಬೇಕಂತ ಹೊರಟಿದ್ದೀರಿ, ನಿಮ್ಮ ಅಜ್ಞಾನವನ್ನು ಇಲ್ಲಿ ಯಾಕೆ ಪ್ರದರ್ಶನ ಮಾಡ್ತೀರಾ ಅಂತ ನೇರವಾಗಿ ಕೇಳ್ತಾರ ಅವರು. ತಲ್ಲಣಿಸಿದ ಮನವೇ ಕಂಡ ತಾಳು ಮನವೇ, ಅಂದ್ರೆ ಇಷ್ಟು ಮನಸ್ಸು ಮಾಧವ ಇದ್ದಂಗ ಮನಸ್ಸನ್ನ ಯಾಕೆ ಹಾಳು ಮಾಡ್ಕೋತೀರಿ, ಹರಿಹರ ಅಂತ ಯಾಕೆ ಜಗಾಡ್ತೀರಿ, ಇಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಈಗ ಏನು ಆ ಒಂದು ಕನಕದಾಸರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ತಾವು ಕಾಣ್ತೀರಿ? ಸರ್, ದಾಸ ಸಾಹಿತ್ಯದಲ್ಲಿಯ ಅಶ್ವಿನಿ ದೇವತೆಗಳು ಅಂತ ಹೇಳಿ ಕರೀತಕ್ಕಂತ ಒಂದು ಉಕ್ತಿನೇ ಇದೆ ಸರ್. ಅದು ಪುರಂದರ ಮತ್ತೆ ಕನಕದಾಸರು. ಕನಕದಾಸರ ಬಗ್ಗೆ ಈ ನೆಲದೊಳಗೆ ನಿಂತ್ಕೊಂಡು ಮಾತಾಡಬೇಕಾಗಿರೋದಿದೆಯಲ್ಲ, ಅದು ಬಹಳ ಮಹತ್ವ. ಧಾರವಾಡದ ಪರಿಸರದಲ್ಲಿ, ಈ ಭಾಗದಲ್ಲಿ, ಅಖಂಡ ಧಾರವಾಡ ಪ್ರದೇಶದ ಬಾಡ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸರು ಕಾಗಿನೆಲೆಯ ಆದಿಕೇಶವನನ್ನ ತಮ್ಮ ಆರಾಧ್ಯ ದೈವವಾಗಿ ಇಟ್ಕೊಂಡಿರ್ತಕ್ಕಂಥದ್ದಿದೆಯಲ್ಲ, ಧಾರವಾಡದ ಪರಿಸರದ ಭಾಷೆ ಇದೆಯಲ್ಲ, ಅದು ತುಂಬಾ ಸರಳ ಮತ್ತು ಜನಪದ ಭಾವಭಾಷೆ. ಕನಕದಾಸರ ಕೀರ್ತನೆಗಳು ಯಾವುದೇ ವರ್ಗದ ವ್ಯಕ್ತಿ ಇರಲಿ ಬಹಳ ಸರಳವಾಗಿ ಅವುಗಳನ್ನ ಅರ್ಥೈಸಿಕೊಳ್ಳಬಹುದಾಗಿರ್ತಕ್ಕಂಥ ಸರಳ ಒಂದು ಶಬ್ದ ನಾನು ಬಳಸಲಿಕ್ಕೆ ಬಯಸ್ತೀನಿ. ಕನಕದಾಸರ ಕೀರ್ತನೆಗಳಲ್ಲಿ ಸಾನುಕ್ರೋಶತೆ ಇದೆ. ಸಾನುಕ್ರೋಶತೆ ಅಂತ ಕರಿತೀವಿ. ಆಕ್ರೋಶ ಇದೆ, ಅದು ಸಿಟ್ಟಿನ ಆಕ್ರೋಶ ಅಲ್ಲ. ಆ ಆಕ್ರೋಶ ಏನಂದ್ರೆ ಎಲ್ಲರಿಗೂ ಸ್ನೇಹಿತರಾಗೇ ಇದ್ರು ಅವರು. ಸಮಾಜವನ್ನ ಹೇಗೆ ನಾನು ಬದಲಾವಣೆಗೆ ಒಳಪಡಿಸಬೇಕು, ಧರ್ಮ ಜಾತಿ ವ್ಯಕ್ತಿ ಆಧಾರಿತವಾಗಿ ಒಬ್ಬ ನಾಯಕನಾಗಿ ಗುರುತಿಸಿಕೊಂಡು ಅವರು ವಿರೋಧಿಸಲಿಲ್ಲ, ವ್ಯವಸ್ಥೆಯನ್ನು ವಿರೋಧಿಸತಕ್ಕಂಥದ್ದು. ಅವರ ರಾಮಧಾನ್ಯ ಚರಿತೆ ಇದೆಯಲ್ಲ, ಬಹಳ ಅದ್ಭುತವಾಗಿ ಭತ್ತ ಮತ್ತು ರಾಗಿ, ಯಾವುದೇ ವ್ಯಕ್ತಿಯನ್ನ ಕುರಿತವ್ರು ಮಾತಾಡ್ಲಿಲ್ಲ. ಅಲ್ಲಿ ಆ ವೈರುಧ್ಯತೆಗಳನ್ನು ಹೇಳಬೇಕಿದೆಯಲ್ಲ, ಸಮಾಜವನ್ನ ಮುನ್ನಡೆಸಬಹುದಾದ ಮೌಲ್ಯಗಳು ಬೇರೆ, ಸಮಾಜದ ಹಿಮ್ಮುಖ ಚಲನೆಗೆ ನಮಗೆ ತೆಗೆದುಕೊಂಡು ಹೋಗ್ತಕ್ಕಂತ ವಿಚಾರಗಳು ಬೇರೆ. ಆ ಪ್ರತಿರೋಧವನ್ನ ಎಷ್ಟು ಅದ್ಭುತವಾಗಿ ಭತ್ತ ಮತ್ತು ರಾಗಿ ಜೊತೆಗೆ ಕಟ್ಟಿಕೊಡ್ತಕ್ಕಂಥ, ಇವತ್ತಿಗೂ ಕನ್ನಡ ಸಾಹಿತ್ಯವನ್ನ ವಿಶ್ವ ಸಾಹಿತ್ಯದ ಜೊತೆಗೆ ನಮ್ಗೆ ಒಂದು ತೂಕದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಕನಕದಾಸರ ಕೀರ್ತನೆಗಳು. ಅವರ ಮುಂಡಿಗೆಗಳು ಅಷ್ಟೇ ಪ್ರಭಾವಿತವಾಗಿವೆ. ನೋಡ್ರಿ, ಅವರು ಭಕ್ತಿ ಅಂತ ಹೆಸರುವಾಸಿ. ಬಾಗಿಲನ್ನು ತೆರೆದು ದರ್ಶನ ನೀಡು ಹರಿ ಅಂತ ಹೇಳೋ ಇದ್ರೊಳಗ ನೋಡ್ರಿ, ಅದು ಅಂದ್ರೆ ದಿಕ್ಕನ್ನು ಬದಲಿಸಿ ದರ್ಶನವನ್ನು ನೀಡುವಂತ ಒಂದು ಭಾಗ್ಯವನ್ನ ಕನಕದಾಸರು ಕೊಡ್ತಾರೆ. ಅವರ ಅಚಲವಾಗಿರುವ ಭಕ್ತಿ, ಅದು ಅಚಲವಾಗಿರುವ ಭಕ್ತಿ ಜನಸಾಮಾನ್ಯರಿಗೂ ಕೂಡ ಒಂದು ನಾವು ಅನುಭವವನ್ನು
ತಲುಪಬಹುದು ಅನ್ನೋದನ್ನ ಅವರು ಸಿದ್ಧ ಮಾಡಿ ತೋರಿಸಿದ್ರು. ಹೌದು ಸರ್. ಅವರ ವ್ಯಾಸರಾಯರ ಶಿಷ್ಯರಲ್ಲಿನೇ ಬಹಳ ಸರಳ ವ್ಯಕ್ತಿತ್ವವನ್ನ ಕಟ್ಟಿಕೊಡ್ತಕ್ಕಂಥದ್ದು ಕನಕದಾಸರದು. ಜಾತಿ ವ್ಯವಸ್ಥೆಯನ್ನ ಮತ್ತು ವರ್ಣ ವ್ಯವಸ್ಥೆಯನ್ನ ಮತ್ತು ವರ್ಗ ವ್ಯವಸ್ಥೆಗಳನ್ನ ಮೀರಿ ಬೆಳಿಬಹುದಾಗಿರ್ತಕ್ಕಂಥದ್ದು ಕನಕದಾಸರಲ್ಲಿ ನಾವು ಕಂಡುಕೊಳ್ಳಬಹುದಾಗಿರ್ತಕ್ಕಂಥ ಬಹುದೊಡ್ಡ ಮೌಲ್ಯ ಅನ್ನೋದನ್ನ ನಾವಿವತ್ತಿಗೂ ಕೂಡ ನೋಡ್ತೀವಿ. ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ಕನಕದಾಸರ ಕೀರ್ತನೆಗಳನ್ನ ಮೇಲ್ನೋಟಕ್ಕೆ ನಾವು ಬಹಳ ಸರಳ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಇಡೀ ಒಂದು ಪುರಾಣ, ಇತಿಹಾಸ, ಚರಿತ್ರೆ, ಯಾವುದನ್ನ ನಾವು ಮಿತ್ಗಳಂತ ಕರಿತೀವಿ, ಇವುಗಳನ್ನೆಲ್ಲವನ್ನೂ ಒಳಗೊಳ್ಳಬಹುದಾದ ಒಂದು ಅದ್ಭುತ ರಸಾಯನ ಅವರ ಕೀರ್ತನೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಎಲ್ಲವೂ ಇದೆ ಕನಕದಾಸರ ಕೀರ್ತನೆಗಳಲ್ಲಿ. ಮೇಲ್ನೋಟಕ್ಕೆ ಸಮಾಜ ಬದಲಾವಣೆ ಅಂತ ಕಂಡ್ರೆ ಒಳಗಡೆ ಆಧ್ಯಾತ್ಮದ ತುಂಬಾ ಆಳವಾಗಿರುವ ಜ್ಞಾನ ಇದೆ. ಒಬ್ಬ ವ್ಯಕ್ತಿಯ ಅನುಭವಗಳು, ಅನುಭವದ ಹಾದಿ ಹಿಡ್ಕೊಂಡು ಹೇಗೆ ಸಮಾಜವನ್ನಷ್ಟೇ ತಿದ್ದುವ ಕೆಲಸ ಅಲ್ಲ, ಅದರ ಜೊತೆಗೆ ತನ್ನನ್ನು ತಾನು ತಿದ್ದುಕೊಳ್ಳುವ ಮತ್ತು ತನ್ನನ್ನು ತಾನು ಪರಿಪಕ್ವಗೊಳಿಸಿಕೊಳ್ತಕ್ಕಂಥದ್ದನ್ನ ಕನಕದಾಸರ ಕೀರ್ತನೆಗಳಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಅವರು ಒಬ್ಬ ಅಂದ್ರೆ ಈ ಅನುಭವದ ಸಂತ ಅಷ್ಟೇ ಅಲ್ಲದೇನೆ ಒಬ್ಬ ಶ್ರೇಷ್ಠ ಕವಿಯಾಗಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತಹ ವ್ಯಕ್ತಿಯಾಗಿ ಕಂಗೊಳಿಸ್ತಾರೆ. ಬೆಡಗಿನ ವಚನಗಳಂತ ನಾವು ಹೇಗೆ ನಮ್ಮ ವಚನ ಸಾಹಿತ್ಯದಲ್ಲಿ ಹೇಳ್ತೀವಿ, ಮುಂಡಿಗೆಗಳಿದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ತಾತ್ವಿಕತೆಗಳನ್ನ ಅವುಗಳನ್ನ ಆ ಕಾಲದಲ್ಲಿ ಕನಕದಾಸರಲ್ಲದೆ ಪಾಮರರು ಕೂಡ ಮಾಡಿಕೊಳ್ಳಿ ಸಂಗೀತಕ್ಕೆ ಅಳವಡಿಸಿದರು, ಜನಪ್ರಿಯ ಮಾಡಿದ್ರು ಅವರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾರಂಭ ಆಗಿರೋದೇ ನಮ್ಮ ಕೀರ್ತನೆಗಳಿಂದ. ಇದು ಕೂಡ ನಮ್ಮ ಕೀರ್ತನೆ ಸಾಹಿತ್ಯಕ್ಕೆ ಸಲ್ತಕ್ಕಂಥ. ಮೈತ್ರಿಣಿಯವರೇ ನೋಡ್ರಿ, ಅದ್ಭುತವಾಗಿ ಮಾತಾಡ್ತಾ ಇದ್ರು. ಕನ್ನಡ ಸಾಹಿತ್ಯದ ಮಾತಾಡ್ತಾ ಹೋದ್ರೆ ಅದಕ್ಕೆ ನಮಗೆ ಅದು ಕನ್ನಡ ಸಾಹಿತ್ಯ ಅಂದ್ರೆ ಎಂದೂ ಹಿಡಿಲಿಕ್ಕಾಗದೆ ಅದ್ಭುತವಾಗಿ ನಮಗೆ ಅಷ್ಟು ಸಂತಸವನ್ನು ನೀಡುತ್ತದೆ. ಈ ನವೋದಯ ಕಾಲಕ್ಕೆ ಬಂದ್ರೆ ನೋಡ್ರಿ, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ, ನೀವು ಅಲ್ಲಿ ಓದಿದ್ರಿ ಅಂದ್ರೆ 4 ಜ್ಞಾನಪೀಠ ಪ್ರಶಸ್ತಿಗಳ ಒಂದು ಒಡೆಯ ಕರ್ನಾಟಕ ವಿಶ್ವವಿದ್ಯಾಲಯ. ನಮ್ಮ ರಸಋಷಿ ಬೇಂದ್ರೆ ಅಂದ್ರೆ ಕುವೆಂಪು ಅಂದ್ರೆ ಇಷ್ಟು ನಮಗೆ ಆನಂದವನ್ನು ನೀಡ್ತಾರ. ವಿಕ್ರು ಗೋಕಾಕ್ ಅವರು, ಚಂದ್ರಶೇಖರ್ ಕಂಬಾರ್ ಅವರು, ಆಮೇಲೆ ಮುಖ್ಯವಾಗಿ ಅಲ್ಲಿ ಅಂದ್ರೆ ಇವ್ರದ್ದು ಮಹಾಕಾವ್ಯ ವಿಚಾರ ಮಾಡಿದ್ರೆ ಭಾರತ ಸುಂದರಸ್ಮಿ ಬರ್ದಾರಲ್ಲ ಇವರು ವಿಕ್ರು ಗೋಕಾಕ್ ಅವರು, ಮತ್ತೆ ಕುವೆಂಪು ಅವರದ್ದು ರಾಮಾಯಣ ದರ್ಶನಂ ಅಂದ್ರೆ ನಿರ್ಲಕ್ಷಿತ ಪಾತ್ರಗಳನ್ನ ಮೇಲೆತ್ತಿದ್ದಾರೆ. ಮತ್ತೆ ಸಖಿಗೀತ, ಸತಿಪತಿಗಳಲ್ಲೊಂದಾದ ಭಕ್ತಿ ಅಂತೇಳಿ ಅಷ್ಟು ಚಂದ ತಮ್ಮ ಸತಿಯೊಡನೆ ಮಾತಾಡುವಂತಹ ಒಂದು ಅದು ಅಂದ್ರೆ ಎಂಥ ಒಂದು ಉನ್ನತ ಸಾಹಿತ್ಯ ನವೋದಯ ಕಾಲದಲ್ಲಿ ಬಂದದೆ. ಸಾಕಷ್ಟು ಕಾವ್ಯ ಮೀಮಾಂಸೆ ಆಗ್ಯದ, ಮತ್ತೆ ಒಂದು ಸಾಹಿತ್ಯದ ವಿಮರ್ಶೆ ಆಗ್ಯದ. ಏನು ತಾವು ಯಾವ ರೀತಿಯಿಂದ ಅದನ್ನ ನೋಡ್ತೀರಿ? ಮಹಿಳಾ ಸಾಧಕರ ಬಗ್ಗೆ ತಾವೇನು ಹೇಳ್ತೀರಾ ಅಲ್ಲಿ ನವೋದಯದೊಳಗೆ? ಸರ್, ನವೋದಯ ಕಾಲಘಟ್ಟದಲ್ಲಿ ಹೆಚ್ಚು ಆ ಕಾಲಘಟ್ಟದ ಪ್ರಭಾವ ಏನಿದೆಯಲ್ಲ ಅದು ನಮಗೆ ಪಾಶ್ಚಾತ್ಯರ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಬಂತು ಅನ್ನೋದನ್ನ ನಮ್ಮ BMC ಅವರ ಇಂಗ್ಲಿಷ್ ಗೀತೆಗಳಿಂದ ನಾವು ಪ್ರಾರಂಭ ಮಾಡ್ಕೊಂಡ್ವಿ. ತದನಂತರದಲ್ಲಿ ಆ ಕಾಲಘಟ್ಟದ ಹೆಚ್ಚು ಒಂದು ಪ್ರಭಾವ ನಮ್ಮ ಕವಿಗಳಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆ ಹೆಚ್ಚಿತ್ತು. ನಮ್ಮ ಪಂಪನನ್ನ ಕಳ್ಳೆನೂ ಕೂಡ ರಾಷ್ಟ್ರೀಯತೆ ಪರಿಕಲ್ಪನೆ ಇತ್ತು. ಅಥವಾ ಒಂದು ಮಾತನ್ನು ಹೇಳ್ತಾನೆ, ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾನೆ ನಮ್ಮ ಪಂಪ. ಬನವಾಸಿ ಒಂದು ಪುಟ್ಟ ಊರದು, ಒಂದು ಗ್ರಾಮ, ಅದು ಅದನ್ನ ದೇಶ ಅಂತ ಹೇಳತಕ್ಕಂತ ಪಂಪನ ಮನೋಭಾವಕ್ಕೂ ಕೂಡ ನಮ್ಮ ಕುವೆಂಪುರವರ ಕಾಲಘಟ್ಟದ ನಮ್ಮ ನಡೆಮುಂದೆ ನುಗ್ಗಿ ನಡೆಮುಂದೆ ಅಂತ ಹೇಳತಕ್ಕಂತ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಬಹುದಾದ ಒಂದು ಹೋರಾಟದ ಪರಿಕಲ್ಪನೆಗಳು ಇದೆಯಲ್ಲ, ಅದು ನವೋದಯ ಸಾಹಿತ್ಯವನ್ನ ನಮಗೆ ಕಟ್ಟಿಕೊಡ್ತಕ್ಕಂಥದ್ದೇ ಆಗ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಒಳಗಡೆನೆ. ಅದ್ರ ಜೊತೆಗೆ ಆ ಕಾಲಘಟ್ಟದಲ್ಲಿಯೇ ಜೀವನ ಮೌಲ್ಯಗಳಿತ್ತಲ್ಲ, ಅದು ಕೂಡ ಸಾಹಿತ್ಯದ ಒಂದು ಭಾಗವಾಗಿ ಕಂಡರಿಸತಕ್ಕಂಥದ್ದನ್ನ ನಾವು ನೋಡ್ತೀವಿ. ಒಂದು ಅದ್ಭುತವಾಗಿರ್ತಕ್ಕಂಥ ವಿಶ್ವಾಮಿತ್ರನ ಪಯಣ, ನಮ್ಮ ಭಾರತದ ಸಿಂಧು ರಶ್ಮಿ, ಇಡೀ ಒಂದು ಕೃತಿಯನ್ನ ಕಾವ್ಯವನ್ನ ಜ್ಞಾನಪೀಠ ಪ್ರಶಸ್ತಿ ಕೃತಿಯನ್ನು ಓದ್ತಾ ಇರುವಾಗ ಅದು ಮೇಲ್ನೋಟಕ್ಕೆ ನಮಗದು ಏನೋ ಒಂದು ಸುದೀರ್ಘವಾಗಿರ್ತಕ್ಕಂಥದ್ದು ಅಂತ ಅನ್ಸಿದ್ರೆ, ಆದ್ರೆ ಇಡೀ ಭಾರತದ ಪೂರ್ವ ಕಾಲದ ಇತಿಹಾಸವನ್ನ ಹಿಡ್ಕೊಂಡು ವಿಶ್ವಾಮಿತ್ರನ ಬಹಳ ದೊಡ್ಡ ಒಂದು ಇದು ಇದೆಯಲ್ಲ, ಪಯಣ ಇದೆಯಲ್ಲ, ಅದನ್ನು ಕಟ್ಟಿಕೊಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿಯಾಗಿ ನಾವು ಅದನ್ನು ಕಾಣ್ತೀವಿ. ಹಾಗೇನೆ ಬೇಂದ್ರೆಯವರ ಕೇವಲ 4 ತಂತಿ ಮಾತ್ರ ಅಲ್ಲ, ಒಂದು ದಾಂಪತ್ಯವನ್ನು ಕೂಡ ಅಷ್ಟು ಅದ್ಭುತವಾಗಿ ಲಾಲಿತ್ಯದಿಂದ ಹೇಳಬಹುದಾಗಿದೆ ಯಾವ್ದಾದ್ರೂ ಕವಿ ಇದ್ರೆ ಅದು ಬೇಂದ್ರೆ. ಇವತ್ತಿಗೂ ಈ ನೆಲದಲ್ಲಿ ನಾವು ನಿಂತ್ಕೊಂಡ್ರು ಬೇಂದ್ರೆ ಅಜ್ಜನ್ ಬಿಟ್ರೆ ಮತ್ತೇನೂ ಇಲ್ಲ. ಇವತ್ತಿಗೂ ನಮ್ಮೊಳಗೆ ಒಂದು ಅಘೋಷಿತವಾಗಿರುವ ಒಂದು ಪ್ರಜ್ಞೆ,
ಈ ನೆಲದ ಪ್ರಜ್ಞೆ ನಮಗೆ ಬೇಂದ್ರೆ ಅಜ್ಜ. ಬೇಂದ್ರೆ ಅಜ್ಜನೊಳಗೆ ನಾವು ಕವಿತ್ವವನ್ನ, ಕಾವ್ಯವನ್ನ, ಅವಧೂತ ಪ್ರಜ್ಞೆಯನ್ನ ಇವೆಲ್ಲವನ್ನು ಖಂಡಿಸ್ಕೊಳ್ಳಿಕ್ಕೆ ಸಾಹಿತ್ಯದಲ್ಲಿ ತಪಸ್ಸು ಮಾಡಿದವರು ಬೇಂದ್ರೆ. ತಪಸ್ಸು ಅದು ಕವಿ ತಪಸ್ಸು ಅಂತಾನೆ ಅಜ್ಜ ಹೇಳ್ತಾರೆ, ರಸ ಋಷಿ ಅಂತಾನೆ ಹೇಳ್ತಾರೆ. ಅಜ್ಜನ ಒಂದೊಂದು ಮಾತಿದೆಯಲ್ಲ, ಈಗ್ಲೂ ಕೂಡ ಬೇಂದ್ರೆ ಅಜ್ಜನ ಮಾತು ನಾದಾನ ನಾದಬೇಕು ಅಂತ ಹೇಳ್ತಕ್ಕಂಥದ್ದಿದೆ. ಇವತ್ ಬೇಂದ್ರೆಯವರ ಒಂದೊಂದು ಶಬ್ದಗಳು ಕೂಡ ನಮಗೆ ಕಟ್ಟಿಕೊಡ್ತಕ್ಕಂತ ಒಂದು ಗಟ್ಟಿತನ ಇದೆಯಲ್ಲ, ಅದು ಕಾವ್ಯಕ್ಕೆ 100 ಮಾರ್ಗಗಳಿದೆ. ಕಾವ್ಯ 100 ಇರಬಹುದು, ಆದ್ರೆ ಕಾವ್ಯವನ್ನು ನೂಲೋದು ಹೆಂಗಂತ ನಾವು ಬೇಂದ್ರೆ ಅಜ್ಜ ಕಲಿಸ್ತಾರೆ. ಅದು ಅಂದ್ರೆ ನವೋದಯ ಕಾಲ ಏನಿದೆಯಲ್ಲ, ಅದು ಒಂದು ಸಂಭ್ರಮದ ಕಾಲ. ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ವಿಜೃಂಭಣೆಯಿಂದ ಬೆಳಗಿದಂತ ಕಾಲ. ಈಗ ನೋಡಿದ್ರೆ ನಮ್ಗೆ ಸಾಕಷ್ಟು ತೊಂದರೆಗಳು, ಯಾಕಂದ್ರೆ ಈಗ ನವ ಪೀಳಿಗೆ 90ರಿಂದ ಈಚೆ ಅತ್ಯುತ್ತಮವಾದ ಸಾಹಿತ್ಯ ನವ್ಯದರೊಳಗೆ ನಮಗೆ ಬಹಳ ಅಂದ್ರೆ ಅಂತೂ ಗಮನಾರ್ಹವಾಗಿ ಬೆಳೆದು ಬರ್ತಾ ಇಲ್ಲ. ಅದು ಒಂದು ನಮಗೆ ಕೊರಗಿದೆ ನೋಡ್ರಿ. ಆ ಒಂದು ಕಾಲದೊಳಗೆ ತಾವು ಬಂದಿರಿ, ತಾವು ಕೂಡ ಸಾಧನೆ ಮಾಡಿದಿರಿ ನೋಡಿ. ತಮಗೆ ವಿಶೇಷವಾಗಿ ವಾಹಿನಿಗಳಲ್ಲಿ ತಾವು ಸಕ್ರಿಯರಾಗಿದ್ದೀರಿ. ಆಮೇಲೆ ಅದೇ ಪತ್ರಿಕೆ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಕೂಡ ತಾವು ಸಕ್ರಿಯರಾಗಿದ್ದೀರಿ. ಮತ್ತೆ ಲೇಖಕರ ಸಂಘದ ಅಧ್ಯಕ್ಷ, ಲೇಖಕರ ಸಂಘದೊಳಗೆ ಬೆಳಗಾವಿಗಳು ಕೂಡ ತಾವು ಅಂದ್ರೆ ಇದ್ದೀರಿ ನೋಡ್ರಿ. ಕನ್ನಡ ಸಾಹಿತ್ಯದ ಪ್ರಾಧ್ಯಾಪಕರಾಗಿ, ಕನ್ನಡ ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಹೇಗೆ ನೀವು ಒಂದು ಸಾಹಿತ್ಯವನ್ನ ನೀವು ಆನಂದ ಪಟ್ಟಿರಿ, ಮುಂದಿನ ಪೀಳಿಗೆಯವರು ಯಾಕೆ ಈ ಒಂದು ಕನ್ನಡ ಸಾಹಿತ್ಯವನ್ನ ನಾವು ಆಸ್ವಾದಿಸಬೇಕು, ಅದಕ್ಕೆ ನಾವು ಶರಣಾಗಿ ನಮ್ಮ ಮಾತೃಭಾಷೆಯೊಳಗೆ ನಾವು ಒಂದು ಆಸಕ್ತಿಯನ್ನ ಒಂದು ಬೆಳೆಸಿಕೊಂಡು ಸಂಸ್ಕೃತಿಯನ್ನ ಮೆರಲಿಕ್ಕೆ ಸಾಧ್ಯ ಆದ್ರೆ ಹೇಗೆ ನಮ್ಮ ಔನ್ನತೀಕರಣಕ್ಕೆ ಸಹಕಾರಿ ಆಗ್ತದೆ. ಕೊನೆದಾಗ ಒಂದೆರಡು ಮಾತು. ಹೌದು ಸರ್, ಕನ್ನಡ ಸಾಹಿತ್ಯದ ಓದು ಬರಹಗಳು ನಮಗೆ ಕಟ್ಟಿಕೊಡ್ತಕ್ಕಂಥ ಒಂದು ಆತ್ಮವಿಶ್ವಾಸ ಇದೆಯಲ್ಲ ಸರ್, ಅದು ಜೀವನೋತ್ಸಾಹ ಇದೆಯಲ್ಲ. ಕೇವಲ ಅನ್ನದ ಭಾಷೆಯಾಗಿ ನಾನು ಹೊಟ್ಟೆಪಾಡಿಗಾಗಿ ಒಂದು ಶಿಕ್ಷಣವನ್ನು ಪಡ್ಕೊಂಡು ಅನ್ನದ ಭಾಷೆ ಆಗಬೇಕು ಅನ್ನೋ ಕೂಗಿದೆ ನಮ್ಗೀಗ. ಆದ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯ ನನಗನ್ನಿಸ್ತಕ್ಕಂಥದ್ದು ಕನ್ನಡದ ಓದು ನಮ್ಮೊಳಗೆ ಒಂದು ಆತ್ಮವಿಶ್ವಾಸವನ್ನ ಕಟ್ಟಿಕೊಡ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ರಚನೆಯನ್ನು ಮಾಡಿರ್ತಕ್ಕಂಥ ಅನೇಕರು ಯಾವುದೇ ಶಾಲೆಗಳಿಗೆ ಹೋದವರಲ್ಲ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಲ್ಲ, ಯಾವುದೇ ವೃತ್ತಿಯನ್ನ ಮಾಡದೇ ಇರತಕ್ಕಂಥವರು ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಕನ್ನಡ ಸಾಹಿತ್ಯದವನ್ನ ಶಾಸ್ತ್ರೀಯ ನೆಲೆಗಳಲ್ಲಿ ಓದ್ತಕ್ಕಂಥದ್ದು ಒಂದು ಕಡೆಗಾದ್ರೆ, ಕನ್ನಡ ಸಾಹಿತ್ಯ ಕಟ್ಟಿಕೊಡ್ತಕ್ಕಂಥ ಜೀವನ ಮೌಲ್ಯಗಳಿದೆಯಲ್ಲ, ಅದು ಆಯಾ ಕಾಲಘಟ್ಟಗಳು ರೂಪಿಸಿಕೊಟ್ಟಿರ್ತಕ್ಕಂಥ ಜೀವನ ಮೌಲ್ಯಗಳನ್ನ ಅದು ತೂಗಿಸ್ಕೊಂಡು ಬಂದಿರತಕ್ಕಂಥದ್ದು. ಕನ್ನಡ ಸಾಹಿತ್ಯದ ಓದುಗಳು ನಮಗೆ ಒಂದು ಮಾನವೀಯತೆಯ ಪರಿಕಲ್ಪನೆಗಳನ್ನ, ಆತ್ಮವಿಶ್ವಾಸವನ್ನ ಹಾಗೂ ಜಗತ್ತನ್ನ ತೆರೆದು ಕಣ್ಣುಗಳಿಂದ ನೋಡ್ತಕ್ಕಂಥದ್ದನ್ನ ನಮಗೆ ಕಂಡರಿಸಿಕೊಡ್ತಕ್ಕಂಥದ್ದು. ನಾನು PhD ಮಾಡಿರ್ತಕ್ಕಂಥ MD ಗೋಗೇರಿಯವರ ಒಂದು ಪದ್ಯವನ್ನ ನಾನು ಆಗಾಗ್ಲೇ ಹೇಳ್ತಾ ಇರ್ತೀನಿ. ಸತ್ಯ ಸಮತೆಯ ಪಥಕ್ಕೆ ಯಾವ ದೇವನು ಇಹನು, ಸತ್ಯ ಸಮತೆಯ ದಾಟಿ ಧರ್ಮವಿಹುದೆ, ದೇವ ಮಂದಿರಕ್ಕಿಂತ ಕಡಿಮೆಯಹುದೇ, ದೇವ ಮಂದಿರಕ್ಕಿಂತ ಕಡಿಮೆಯಹುದೇ ಅಂತ ಕವಿ ಬೇಂದ್ರೆ ಅವರು, ಕವಿ ನಮ್ ಗೋಗೇರಿ ಅವರು ಹೇಳ್ತಾರೆ. ಕನ್ನಡ ಸಾಹಿತ್ಯದೊಳಗ ಏನು ಈ ನಮ್ಮ ಮಹಾಕಾವ್ಯಗಳು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ನಮ್ಮ ಜನಪದರಿಂದ ಹಿಡಿದು ವಿದ್ವಾಂಸರ ಅವರನ್ನು ಕೂಡ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಬೆಳೆಸಲಿಕ್ಕೆ ಅವು ಬಹಳ ಮೂಲ ಪ್ರೇರಣೆ ಆಗ್ಯಾವು. ಮತ್ತೆ ತಾವು ಇಲ್ಲಿವರೆಗೆ ಕನ್ನಡ ಸಾಹಿತ್ಯದ ಓಗುವನ್ನ ಅದ್ಭುತವಾಗಿ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಿರಿ. ಮತ್ತೆ ವಿಶೇಷವಾಗಿ ತಮ್ಮ ಅನುಭವದ ಹಿನ್ನೆಲೆಯೊಳಗ ಒಬ್ಬ ಮಹಿಳಾ ಅಸ್ಮಿತೆಯಾಗಿ, ಒಬ್ಬ ಮಹಿಳಾ ಲೇಖಕಿಯಾಗಿ, ಸಂಪಾದಕಿಯಾಗಿ, ಮತ್ತೆ ಒಬ್ಬ ಪ್ರಾಧ್ಯಾಪಕಿಯಾಗಿ ಅದ್ಭುತವಾಗಿ ಕನ್ನಡ ಸಾಹಿತ್ಯಕ್ಕೆ ತಾವು ಕೊಡುಗೆ ನೀಡುತ್ತಾ ಇದ್ದೀರಿ. ತಮ್ಮ ಈ ಒಂದು ಕಾಯಕ ನಿರಂತರವಾಗಿರಲಿ, ಮತ್ತೆ ಸಾಕಷ್ಟು ಜನರನ್ನು ತಾವು ಮುಟ್ರಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಸಾಹಿತ್ಯ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಸಾಹಿತ್ಯ ಸೌರಭ ಅದ್ಭುತವಾಗಿ ನೀವು ಮಾತಾಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಕನ್ನಡ ಪ್ರಾಧ್ಯಾಪಕಿ ಹಾಗೂ ಲೇಖಕಿ ಡಾಕ್ಟರ್ ಮೈತ್ರಿಯಿಣಿ ಗದಿಗೆಪ್ಪ ಗೌಡರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.